ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿಲ್ಲಿ ಕ್ಯಾರೆಟ್ ಹೋಳಿಗೆ ಮಾಡುವ ವಿಧಾನವನ್ನು ತಿಳಿಸ್ತೀನಿ. ಮೊದಲು ಕಣಕ ಮಾಡಲಿಕ್ಕೆ 2 ಕಪ್ ಚಿರೋಟಿ ರವೆ, 2 ಕಪ್ ನೀರು, ಅರ್ಧ ಸ್ಪೂನು ಅರಿಶಿನ, ಒಂದು ಅರ್ಧ ಸ್ಪೂನು ಉಪ್ಪು, ಒಂದು 4 ರಿಂದ 5 ಸ್ಪೂನು ಎಣ್ಣೆಯನ್ನು ಹಾಕಿ ಒಂದು ಗಂಟೆ ಕಾಲ ನೆನೆ ಹಾಕಿರ್ತೀನಿ. ನಾನಿಲ್ಲಿ ಪೂರ್ತಿ ನೆಂದ ನಂತರ 1 ಗಂಟೆ ನಂತರ ನಾನು ಹೂರಣವನ್ನು ತಯಾರಿಸ್ತೀನಿ. ಈಗ 1 ಗಂಟೆ ಆಗಿದೆ. 1 ಕಪ್ ಗೋಧಿ ಹಿಟ್ಟನ್ನು ಹಾಕಿ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ತೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೀಗೆ ಹದವಾಗಿ ಕಲಸಿ, ಆಮೇಲೆ ಒಂದು ಬಾಳೆಯನ್ನು ಅಂದರೆ ಒಣಗದ ಹಾಗೆ ಡ್ರೈ ಆಗಲ್ಲ, ಈ ಥರ ಬಾಳೆಯನ್ನು ಹಾಕಿ ನಾವು ಇಡಬೇಕಾಗತ್ತೆ. ಇಲ್ಲಿ ನಾನು 1 ಕಿಲೋ ಕ್ಯಾರೆಟನ್ನು ಕ್ಲೀನಾಗಿ ತೊಳೆದಿಟ್ಟುಕೊಂಡಿದ್ದೀನಿ. ಅದನ್ನು ಸಪ್ಪೆ ತೆಗೆದು ತುರಿಮನೆಯಿಂದ ತುರಿದು ತಗೊಂಡಿದ್ದೀನಿ. ಇಲ್ಲಿ ಹೋಳಿಗೆ ಮಾಡಲಿಕ್ಕೆ ಇದನ್ನು ನಾವು ಬೇಯಿಸಬೇಕಾಗತ್ತೆ. ಒಂದು ದಪ್ಪ ಪಾತ್ರೆಯಲ್ಲಿ ಸ್ವಲ್ಪ ಹಾಲು ಹಾಕಿ ತುರಿದಂಥ ಕ್ಯಾರೆಟನ್ನು ಹಾಕಿ ನಾನು ಬೇಯಿಸ್ತೀನಿ. 10 ನಿಮಿಷ ಬೆಂದ ನಂತರ 1 ಕಿಲೋಕ್ಕೆ ಅರ್ಧ ಕಿಲೋ ಸಕ್ಕರೆಯನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಈಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು, ಏಕೆಂದರೆ ಅದನ್ನು ಮತ್ತೆ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. 1 ಕಪ್ ಕಾಯಿ ತುರಿಯನ್ನು ಹಾಕ್ತೀನಿ. ಪೂರ್ತಿ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ತೀನಿ. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಅದಕ್ಕೆ ನಾವು ತಣ್ಣಗಾದ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಎಲ್ಲವನ್ನು ಗ್ರೈಂಡ್ ಮಾಡಿ ಅದೇ ಒಂದು ದಪ್ಪ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ನಾವು ಒಂದು ಹೂರಣದ ಹದ ಬರುವವರೆಗೂ ನಾವು ಚೆನ್ನಾಗಿ ಕಾಯಿಸಬೇಕಾಗುತ್ತೆ. ಇದೇ ರೀತಿಯಾಗಿ ಕಾಯಿಸ್ತಾ ಇರಬೇಕು. ಅದಕ್ಕೆ 1 ಸ್ಪೂನು ಏಲಕ್ಕಿ ಪುಡಿ ಮತ್ತು 1/4 ಚಮಚಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಇದು ಹೂರಣದ ಹದ ಬರುವವರೆಗೂ ನಾವು ಚೆನ್ನಾಗಿ ಇದನ್ನು ಕಾಯಿಸ್ತಾ ಇರಬೇಕು. ಇದೇ ರೀತಿ ಇದು ತಳ ಹಿಡಿಯಲ್ಲ, ಸ್ವಲ್ಪ ದಪ್ಪ ಪಾತ್ರೆಯಲ್ಲಿ ನಾವು ಕಾಯಿಸಿದಾಗ ತಳ ಹಿಡಿಯಲ್ಲ. ತಳ ಬಿಟ್ಟ ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕಾಗತ್ತೆ. ಒಮ್ಮೆ ನಾವು ಸ್ವಲ್ಪ ಅದು ನೀರಿನ ಅಂಶ ಇದೆ, ನಮಗೆ ಕಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಹಾಕಿ ಚೆನ್ನಾಗಿ ಕಾಯಿಸಬೇಕಾಗತ್ತೆ. ತಳ ಬಿಡುವವರೆಗೂ ನಾವು ಕಾಯಿಸಬೇಕು. ಇಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕಿ ನಾನು ಚೆನ್ನಾಗಿ ಕಾಯಿಸಿದ್ದೀನಿ. ಹೀಗೆ ತಳ ಬಿಡ್ತಾ ಇದೆ. ಹೂರ್ಣ ರೆಡಿಯಾಗಿದೆ. 1 kgಗೆ 30 ರಿಂದ 35 ಹೋಳಿಗೆವರೆಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಕಣಕ ಈ ರೀತಿಯಾಗಿ ರೆಡಿಯಾಗಿದೆ. ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತೀನಿ. ಸ್ವಲ್ಪ ಎಣ್ಣೆ ತಗೋತೀನಿ. ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಈ ರೀತಿಯಾಗಿ ಉಂಡೆಯನ್ನು ಮಾಡ್ತೀನಿ. ಹೂರಣನೂ ಸಹ ರೆಡಿಯಾಗಿದೆ. ಈ ರೀತಿ ಮೀಡಿಯಂ ಗಾತ್ರದ ಉಂಡೆಯನ್ನು ನಾವು ಮಾಡ್ತೀನಿ. ನಾನು ಹೋಳಿಗೆ ಮಾಡಲಿಕ್ಕೆ ಅಂತ ಬಾಳೆಯನ್ನು ತಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ಕು ಏನಾದರೂ ತಗೋಬೋದು. ಎಣ್ಣೆ ಹಚ್ಚಲಿಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಹೀಗೆ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡು ಈ ರೀತಿಯಾಗಿ ಇದರಲ್ಲೇ ಎಣ್ಣೆಯನ್ನು ಈ ರೀತಿ ಹಚ್ತೀನಿ. ಮತ್ತು ನಾವು ತವಕ್ಕೂ ಇದೇ ರೀತಿಯಾಗಿ ಎಣ್ಣೆಯನ್ನು ಹಚ್ಚಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹೀಗೆ ಮಾಡಿಕೊಂಡ್ರೆ ಕಣಕವನ್ನು ಈ ರೀತಿಯಾಗಿ ಹೀಗೆ ನಾವು ಪ್ರೆಸ್ ಮಾಡಬೇಕು. ಅದರ ಒಳಗೆ ಹೂರಣವನ್ನು ಇಟ್ಟು ನಾನು ಈ ರೀತಿಯಾಗಿ ಕ್ಲೋಸ್ ಮಾಡ್ತೀನಿ. ಹೂರಣದ ಅರ್ಧದಷ್ಟು ಕಣಕವನ್ನು ತಗೋಬೇಕು. ಜಾಸ್ತಿ ಕಣಕ ತಗೊಂಡ್ರೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರಲ್ಲ. ಹೀಗೆ ಇದನ್ನು ನಾವು ಉಲ್ಟಾ ಇಡಬೇಕು. ಈ ರೀತಿಯಾಗಿರೋದನ್ನು ಈ ಥರ ಉಲ್ಟಾ ಇಟ್ಟಾಗ ಚೆನ್ನಾಗಿ ಬರುತ್ತೆ ಹೋಳಿಗೆ. ಲಟ್ಟಣಿಕೆಯಿಂದ ಲಟ್ಟಿಸ್ಬೇಕು. ಎಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿದ್ರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಒಂಚೂರು ಹರಿಯಲ್ಲ. ಈ ಹೋಳಿಗೆನ ಒಂದೇ ದಿನಕ್ಕೆ ನಮಗೆ ಮಾಡಲಿಕ್ಕಾಗಿಲ್ಲ ಅಂದರೆ 1 ದಿನ ಹೂರಣ ಮಾಡಿಟ್ಟುಕೊಂಡು ನೆಕ್ಸ್ಟ್ ಡೇ ನಾವು ಈ ರೀತಿಯಾಗಿ ಪೂರ್ತಿ ಹೋಳಿಗೆಯನ್ನು ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು. ಕೆಲವು ಮಕ್ಕಳು ಕ್ಯಾರೆಟ್ ತಿನ್ನಲ್ಲ, ಅವರಿಗೆ ಈ ರೀತಿ ಸ್ವೀಟನ್ನೆಲ್ಲ ಮಾಡಿಕೊಟ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸಣ್ಣ ಉರಿಲೇ ಬೇಯಿಸಬೇಕು. ನಾವು ಸಣ್ಣ ಉರಿಲಿ ಚೆನ್ನಾಗಿ ಡ್ರೈ ಮಾಡಿಟ್ರೆ 15 ದಿನದವರೆಗೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಫ್ರಿಜ್ ಇಲ್ಲದೇ ಹೊರಗಡೆನೇ 15 ದಿನದವರೆಗೂ ಇಡಬಹುದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಮತ್ತು ಇದಿಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.